ನಾನು ಹೈಸ್ಕೂಲ್ ಟೀಚರ್ ಇದ್ದಾಗ ನನ್ನ ಕಣ್ಣೆದ್ರಿಗೆ ಒಂದು ದುರಂತ ಆಗಿದೆ. 10ನೇ ಕ್ಲಾಸ್ ಹುಡುಗ ಒಬ್ಬ, 9ನೇ ಕ್ಲಾಸ್ ಹುಡುಗಿ ಒಬ್ಳು. ನಾನು ಆ ಹುಡುಗನ ಬಗ್ಗೆ ಏನ್ ಕನ್ಸ್ಕೊಂಡಿದ್ದೆ ಅಂದ್ರೆ, ಆ ಹುಡುಗನ ಅಮ್ಮ ಬಸ್ ಸ್ಟ್ಯಾಂಡ್ ಅಲ್ಲಿ ಬಳೆ ಮಾರ್ತಾ ಇದ್ದಾಳೆ. ವಯಸ್ಸಾಗಿದೆ 50 ವರ್ಷ. ನಾನೇನ್ ಆಸೆ ಅಂದ್ರೆ ಈ ಹುಡುಗ ಒಳ್ಳೆ ಚೆನ್ನಾಗಿ ಫಿಟ್ಟಿದ್ದ, ಇನ್ 4-5 ವರ್ಷಕ್ಕೆ ಇವ್ನ ಪೊಲೀಸ್ ಮಾಡ್ತೀನಿ, ಇವನ್ ಸೂಪರ್ ಆದ ಲೈಫ್ ಕ್ರಿಯೇಟ್ ಆಗತ್ತೆ. ಆ ಬಳೆ ಮಾರುವ ಅಮ್ಮನಿಗೆ ಮನೆಯಲ್ಲಿ ಮಹಾರಾಣಿ ತರ ನೋಡ್ಕೋತಾನೆ ಅಂತ ಒಂದ್ ಆಸೆ. ಇನ್ನೊಂದು, ಆ ಹುಡುಗಿ ಅಮ್ಮ ಟೈಲರ್. ನಾವೆಲ್ಲ ಪೇರೆಂಟ್ಸ್ ಗಳು ತಿಳ್ಕೊಂಡಿರ್ತಿದ್ದೆ ನಾನು. ಟೈಲರ್ ಅಮ್ಮ ಟೈಲರ್ ಎಲ್ಲ ಮಾಡಿ ಪೈಲ್ಸ್ ಎಲ್ಲ ಆಗಿದೆ ಆಂಟಿಗೆ, ಪಾಪ ಒದ್ದಾಡ್ತಾ ಇದ್ದಾಳೆ. ಇನ್ನೊಂದು 4-5 ವರ್ಷಕ್ಕೆ ಈ ಹುಡುಗಿಗೆ ಒಂದು ಜಾಬ್ ಸಿಗುತ್ತೆ, ಆ ಅಮ್ಮನ್ ಲೈಫ್ ಸೂಪರ್ ಆಗತ್ತೆ ಅಂತ ನಾನ್ ಕನ್ಸ್ಕೊಂಡವನು. 18 ಜನವರಿ ಇಬ್ರು ಹುಡುಗರು ಪಾರ್ಟಿಗಿಲ್ಲ, ಬೆಳಿಗ್ಗೆ ಫಂಕ್ಷನ್ ಮಾಡ್ತಾ ನೋಡ್ತೀನಿ, ಕಾಣ್ತಾ ಇಲ್ಲ. ಏನೋ ಎಡವಟ್ಟಾಗಿದೆ ಗೊತ್ತಾಯ್ತು ನನಗೆ. ಅವ್ರ ಕ್ಲಾಸ್ ಹುಡುಗನ್ ಕರೆದು ಕೇಳಿದೆ, ಇಲ್ಲ ಸರ್ ಅವ್ರಿಬ್ರು ಲವ್ ಮಾಡ್ತಾ ಇದಾರೆ ಅಂತಾರೆ. ನಾಳೆ ಬಂದ್ರೆ ವಿಚಾರಿಸ್ಕೊಳ್ಳೋಣ ಅನ್ಕೊಂಡೆ ನಾನು. ಬೈಕ್ ತಗೊಂಡು ಹೋಗಿದ್ದಾರೆ. ಇದೇ ಜೋಗ ರಸ್ತೆ ಹೊನ್ನಾವರ ರೋಡ್ ಇದೆಯಲ್ಲ, ಜೋಗಕ್ಕೆ ಬರಕ್ ಹೊಂಟಿದಾರ ಅವರು. ಸ್ಪೀಡ್ ಆಗಿ ಬೈಕ್ ತಗೊಂಡು ಹೊಡಿತಾ ಇದ್ದಾನೆ. 10ನೇ ಕ್ಲಾಸ್ ಹುಡುಗಂಗೆ ಎಷ್ಟು ಬೈಕ್ ರೈಡಿಂಗ್ ಬರುತ್ತೆ. ಎದುರುಗಡೆಯಿಂದ ಲಾರಿ ಬಂತು, ಹೊಡಿತು, ಇಬ್ರು ಖಾಲಿ. ಹೈಸ್ಕೂಲ್ ಹುಡುಗರು ಲವ್ ಅಲ್ಲಿ ಬಿದ್ಕೊಂಡ್ರೆ, PUC ಹುಡುಗರು ಲವ್ ಅಲ್ಲಿ ಬಿದ್ಕೊಂಡ್ರೆ ನಿಮ್ಮನ್ ಎತ್ತದ ಎಲ್ಲಿಂದ ನಾವು? ಬ್ರಹ್ಮಚರ್ಯ ಅಂದ್ರೆ ದಟ್ ಒನ್. ನಿಮಗೆ ಒಂದು ಸಕ್ಸಸ್ ಬರೋವರೆಗೂ ನೀವು ಮನಸ್ಸನ್ನ ಜಾರಕ್ ಬಿಡಬೇಡ್ರಿ. ಇಂಗ್ಲಿಷ್ ಕನ್ನಡ ಎಲ್ಲೇ ಹೋದ್ರು ಲವ್ ಅಲ್ಲಿ ಬಿದ್ದಿದ್ದೀನಿ, ಫಾಲ್ ಇನ್ ಲವ್ ಅಂತ ಪದ ಇದೆ ಬಿಟ್ರೆ ರೈಸ್ ಇನ್ ಲವ್ ಅಂತ ಪದ ಇಲ್ಲ. ನಿಮ್ ಮನಸ್ಸು ಡೈವರ್ಟ್ ಮಾಡಿದ್ರಿ, ನಿಮ್ಮ ಮನಸ್ಸು ಒಬ್ಬ ಹುಡುಗಿ ಕಡೆ ಹುಡುಗನ ಕಡೆ ಅಟ್ರಾಕ್ಷನ್ ಒಳಗಾದ್ರಿ ಅಂದ್ರೆ ಸರ್ವನಾಶ ಅಂತ ಅರ್ಥ.